ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮತದಾನದ ದಿನ ಮತ ಹಾಕುವಾಗ ಸಮಸ್ಯೆ ಎದುರಾಗುವುದಕ್ಕಿಂತ ಈಗಲೇ ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಅಂತ ಖಚಿತಪಡಿಸಿಕೊಳ್ಳೋದು ಮುಖ್ಯ. ನಿಮ್ಮ ವೋಟರ್ ಲಿಸ್ಟ್ನಲ್ಲಿರುವ ಹೆಸರು ನಾಳೆ ಕಾಣಿಸದೆ ಹೋದರೆ ಕರ್ನಾಟಕದಲ್ಲಿ ಬರೋಬ್ಬರಿ 74 ಲಕ್ಷ ಮತದಾರರ ವಿಚಾರದಲ್ಲಿ ಇದೇ ಆತಂಕ ಎದುರಾಗಿದೆ. ಅಷ್ಟಕ್ಕೂ ಏನಾಗ್ತಿದೆ? ಇದು ಚುನಾವಣಾ ಆಯೋಗದ ತಪ್ಪ ಅಥವಾ ಇದರ ಹಿಂದೆ ರಾಜಕೀಯ ಏನಾದರೂ ಇದೆಯಾ? ಕರ್ನಾಟಕದ ಮತದಾರರ ಪಟ್ಟಿಯ SIR ಪ್ರಕ್ರಿಯೆ ಬಗ್ಗೆ ಜಾಗೃತ ಕರ್ನಾಟಕ ಇದೀಗ ಗಂಭೀರ ಆರೋಪ ಮಾಡಿದೆ. ಈ ಪ್ರಕ್ರಿಯೆಯಿಂದ ಮತದಾರರಿಗೆ ತೊಂದರೆ ಆಗಿದೆ. ಇದಕ್ಕೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಕ್ಷಮೆ ಕೇಳಬೇಕು ಅನ್ನೋದು ಸಂಘಟನೆಯ ಆಗ್ರಹ. ಇದನ್ನು ಸರಳವಾಗಿ ಹೇಳಬೇಕು ಅಂದ್ರೆ ಇಲ್ಲಿ 3 ಪ್ರಮುಖ ವಿಚಾರಗಳಿವೆ. ಮೊದಲನೆಯದು, SIR ಅಡಿಯಲ್ಲಿ 1 ಕೋಟಿಗೂ ಹೆಚ್ಚು ಹೆಸರುಗಳನ್ನು ಡಿಲೀಟ್ ಮಾಡುವ ಪ್ರಕ್ರಿಯೆ ನಡೆದಿದೆ. ಆದರೆ ಹೀಗೆ ಡಿಲೀಟ್ ಆಗುವವರಲ್ಲಿ ಕನಿಷ್ಠವೆಂದರೂ 15 ಲಕ್ಷ ಮಂದಿ ಅರ್ಹ ಮತದಾರರು ಇರಬಹುದು. ರಾಜ್ಯಾದ್ಯಂತ ನಡೆಸಿದ ತಮ್ಮ ಸಮೀಕ್ಷೆಯ ಆಧಾರದಲ್ಲಿ ಈ ಅಂಕಿ ಹೇಳ್ತಿದ್ದೇವೆ ಎಂದು ಜಾಗೃತ ಕರ್ನಾಟಕ ತಿಳಿಸಿದೆ. ಇದು ಒಂದು ಸಮಸ್ಯೆ. ಆದರೆ ಎರಡನೇ ಸಮಸ್ಯೆ ಇನ್ನೂ ದೊಡ್ಡದು. ನಿಮ್ಮ ಹೆಸರು ಈಗ ಬಂದಿರುವ ಕರಡು ಮತದಾರರ ಪಟ್ಟಿಯಲ್ಲಿ ಇದ್ದರೂ ನಿಗದಿತ ಸಮಯದೊಳಗೆ ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಭಾರತೀಯ ನಾಗರಿಕತ್ವವನ್ನು ಸಾಬೀತುಪಡಿಸಬೇಕಾದ ಪರಿಸ್ಥಿತಿ ಬರಬಹುದು. ಇಂತಹ 44 ಲಕ್ಷ ಮತದಾರರು ಕರಡು ಪಟ್ಟಿಯಲ್ಲಿದ್ದಾರೆ. ಅವರ ಹೆಸರುಗಳು 2002ರ ಮತದಾರರ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಆಗಿಲ್ಲ ಅಥವಾ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದೆ ಎಂಬ ಕಾರಣಕ್ಕೆ ಅವರಿಗೆ ನೋಟಿಸ್ ಬರಲಿದೆ. ಇನ್ನು ಮೂರನೇ ವಿಚಾರ, ಹೊಸ ಮತದಾರರು. ಸುಮಾರು 15 ಲಕ್ಷ ಹೊಸ ಮತದಾರರು ಫಾರಂ ನಂಬರ್ 6 ಮೂಲಕ ಮತ್ತೆ ಹೊಸದಾಗಿ ನೋಂದಾಯಿಸಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ ಎಂದು ಜಾಗೃತ ಕರ್ನಾಟಕ ಹೇಳಿದೆ. ಹಾಗಾದರೆ ಈ ಸಮಸ್ಯೆ ಯಾಕೆ ಬಂತು? ಜಾಗೃತ ಕರ್ನಾಟಕದ ಪ್ರಕಾರ SIR ಪ್ರಕ್ರಿಯೆಗೆ ಬೇಕಾದಷ್ಟು ಸಮಯ ನೀಡಲಾಗಿಲ್ಲ. BLOಗಳಿಗೆ ಸೂಕ್ತ ತರಬೇತಿ ನೀಡಿಲ್ಲ. ಜನರಿಗೆ ಬೇಕಾದಷ್ಟು ಮಾಹಿತಿ ಕೂಡ ತಲುಪಿಲ್ಲ. ಇದಕ್ಕೆ ಒಂದು ಉದಾಹರಣೆ ಬೆಂಗಳೂರು ನಗರವೇ ಆಗಿದೆ. ಬೆಂಗಳೂರು ನಗರದಲ್ಲಿ ಜನರು ಆಗಾಗ ಒಂದು ಮನೆಯಿಂದ ಮತ್ತೊಂದು ಮನೆಗೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರವಾಗುವುದು ಸರ್ವೇ ಸಾಮಾನ್ಯ. ಆದರೆ ಸ್ಥಳಾಂತರವಾಗದವರನ್ನು ಶಿಫ್ಟೆಡ್ ಎಂದು ದಾಖಲಿಸಿರುವ ಪ್ರಕರಣಗಳು ಹೆಚ್ಚಾಗಿವೆ ಎಂದು ಸಂಘಟನೆ ಆರೋಪಿಸಿದೆ. ಇನ್ನು ಕೆಲವು ಕಡೆ ಎನ್ಯುಮರೇಷನ್ ಫಾರಂಗಳು ಮತದಾರರಿಗೆ ತಲುಪಿಲ್ಲ ಅನ್ನೋದು ಮತ್ತೊಂದು ಆರೋಪ. ಅಷ್ಟೇ ಅಲ್ಲ, 2002ರ ಮತದಾರರ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಆಗದಿದ್ರೂ ಅರ್ಜಿ ಸಲ್ಲಿಸುವಂತೆ ಜನರಿಗೆ ಸೂಚಿಸಲಾಯಿತು. ಬೆಂಗಳೂರಿನಲ್ಲಿ 2002ರ ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಸರಿಯಾಗಿ ಪ್ರಕಟಿಸಿರಲಿಲ್ಲ ಎಂದು ಜಾಗೃತ ಕರ್ನಾಟಕ ಆರೋಪಿಸಿದೆ. ಹಾಗಾದರೆ ಈಗ ಪರಿಹಾರ ಏನು? ಜಾಗೃತ ಕರ್ನಾಟಕದ ಬೇಡಿಕೆ ಸ್ಪಷ್ಟವಾಗಿದೆ. SIR ಪ್ರಕ್ರಿಯೆಯನ್ನು ಇನ್ನೂ 6 ತಿಂಗಳು ವಿಸ್ತರಿಸಬೇಕು. ಪ್ರತಿ ಮನೆಗೂ BLO ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ತೆರಳಿ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಇದೆಯೇ ಎಂದು ಪರಿಶೀಲಿಸಬೇಕು. ಹೆಸರು ಇಲ್ಲದಿದ್ದರೆ ಅವರನ್ನು ಅಂತಿಮ ಪಟ್ಟಿಗೆ ಸೇರಿಸಲು ಆಯೋಗವೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆ ಒತ್ತಾಯಿಸಿದೆ. ಜಾಗೃತ ಕರ್ನಾಟಕದ ಪ್ರಕಾರ ಈ ಸಮಸ್ಯೆ ಮತದಾರರ ತಪ್ಪಿನಿಂದ ಬಂದದಲ್ಲ. ಚುನಾವಣಾ ಆಯೋಗದ ಪ್ರಕ್ರಿಯೆಯಲ್ಲಿನ ಹಲವು ಲೋಪಗಳಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮತದಾರರಿಗೆ ಉಂಟಾದ ತೊಂದರೆಗೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಕ್ಷಮೆ ಕೇಳಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.